ಚಿಕ್ಕಬಳ್ಳಾಪುರ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯವರಿಂದ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿಯಲ್ಲಿ 13 ಹಳ್ಳಿಗಳಲ್ಲಿ ಫಲವತ್ತಾದ ರೈತರ ಭೂಮಿಯನ್ನು ಕೆಐಎಡಿಬಿಗೆ ಭೂಸ್ವಾಧೀನ ಕೈಬಿಡಬೇಕೆಂದು ಹಾಗೂ ಆಂಧ್ರ ಮೂಲದ ಜೋಳದ ವ್ಯಾಪಾರಿಗಳಿಂದ ಹಾಗೂ ಸಚಿವ ಜಮೀರ್ ರವರಿಂದ ಜೋಳದ ವ್ಯಾಪಾರಿಗಳಿಗೂ ರೈತರಿಗೂ ನ್ಯಾಯ ಕೊಡಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಧರಣಿ ನಡೆಸಿದ ರೈತರು ರೈತರ ಭೂಮಿಯನ್ನು ಕದಿಯುತ್ತಿರುವ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಂಗಮಕೋಟೆ ಹೋಬಳಿಯ ರೈತರು ಮತ್ತು ಜಿಲ್ಲೆಯ ಎಲ್ಲ ರೈತ ಸಂಘದ ಪದಾಧಿಕಾರಿಗಳು ಕೂಡ ಇವತ್ತು ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ. ಕಾರಣ, ಜಂಗಮಕೋಟೆ ಹೋಬಳಿಯ 2823 ಎಕರೆ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕೆ ತಗೊಂಡಿರುವಂಥದ್ದನ್ನು ಖಂಡಿಸಿ ಈಗಾಗಲೇ 15 ತಿಂಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಇನ್ನೂ ಕೂಡ ಅಂತಿಮ ತೀರ್ಮಾನ ಆಗದಿರೋದ್ರಿಂದ ಈ ಒಂದು ಧರಣಿಯನ್ನು ಇವತ್ತು ಮುಂದುವರಿಸ್ತಾ ಇದ್ದೇವೆ. ಭೂಮಿ ಉಳಿಯುವವರೆಗೂ ಕೂಡ ಈ ಧರಣಿಯನ್ನು ಮುಂದುವರಿಸ್ತೇವೆ. ಎರಡನೇ ವಿಚಾರ, ಅಮರಾವತಿ ಗ್ರಾಮದ ಏನು 7-8 ವರ್ಷದ ಹಿಂದೆ ಯೂನಿವರ್ಸಿಟಿ ತಗೊಂಡಂಥ ಭೂಮಿಯನ್ನು ಇದುವರೆಗೂ ಕೂಡ ರೈತರಿಗೆ ಸಮರ್ಪಕವಾಗಿ ಪೋಡಿ ಮಾಡಿಕೊಟ್ಟಿಲ್ಲ. ಆ ವಿಚಾರವನ್ನು ಖಂಡಿಸಿ ಈ ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ. ಮೂರನೇ ವಿಚಾರ, ನಮ್ಮ ಜಿಲ್ಲೆಯಲ್ಲಿ ಇವತ್ತು ಮೆಕ್ಕೆಜೋಳ ಮತ್ತು ಪಾಪ್ಕಾರ್ನ್ ಅನ್ನು ಬೆಳೆದು ಇವತ್ತು ಬಹಳ ಸಂಕಷ್ಟದಲ್ಲಿ ಇವತ್ತು ರೈತರು ಇದ್ದೇವೆ. ಅದೇ ರೀತಿ ಇವತ್ತು ರಾಮಕೃಷ್ಣಪ್ಪ ಎಂಬ ವ್ಯಾಪಾರಿ ನಮ್ಮ ರೈತರಿಂದ ಜೋಳವನ್ನು ಕೊಂಡು ಮಾರ್ತಾ ಇರುವಂಥ ವ್ಯಾಪಾರಿ, ಅವರು ಹೊರ ರಾಜ್ಯದ 3 ಜನ ವ್ಯಾಪಾರಿಗಳಿಗೆ 1,89,00,000 ರೂಪಾಯಿಯನ್ನು ಏನು ಮೆಕ್ಕೆಜೋಳವನ್ನು ಮಾರಿದಂಥದ್ದು. ಅವರು ಇದುವರೆಗೂ ಕೂಡ ರೈತನಿಗೆ ವ್ಯಾಪಾರಿಗೆ ಹಣವನ್ನು ಕೊಟ್ಟಿಲ್ಲ. ಕೊಡುವವರೆಗೂ ಕೂಡ ಈ ಒಂದು ಧರಣಿಯನ್ನು ಮುಂದುವರಿಸಬೇಕು ಅಂತೇಳಿ ಈ 3 ವಿಚಾರಗಳ ಬಗ್ಗೆ ಧರಣಿಯನ್ನು ಮುಂದುವರಿಸ್ತಾ ಇದ್ದೇವೆ. ಇವತ್ತು ಜಿಲ್ಲಾಡಳಿತ ಆಗಲಿ ಅಥವಾ ರಾಜ್ಯಾಡಳಿತ ಆಗಲಿ ಸಮರ್ಪಕವಾಗಿ ಇದರ ಬಗ್ಗೆ ನ್ಯಾಯ ಒದಗುವವರೆಗೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಏನು ಮಾನ್ಯ ನಮ್ಮ ಹೋರಾಟ 4 ತಿಂಗಳಿಂದ ನಾವು ನಿರಂತರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನಮ್ಗಾಗಿರೋ ಅನ್ಯಾಯ, ನಮ್ಮ ರೈತರ ದುಡ್ಡು, ಅದು ಬೆವರು ರಕ್ತ ಸುರಿದು ಬೆರೆದಿರೋ ದುಡ್ಡು, ಅದು 1,89,00,000. ಅವರ ಸಂಬಂಧಿಕರು, ಅವರ ರಿಲೇಷನ್ ಅಂತ ಹೇಳ್ಬಿಟ್ಟು ಜಮೀರ್ ಅಹ್ಮದ್ ಅವರು ಕರ್ನೂಲ್ವರೆಗೂ 50 ಲಕ್ಷ ಕ್ಯಾಶು, 1.25 ಕೋಟಿ ಚೆಕ್ಗಳು ತಗೊಂಡು ಬರ್ತಾ ಇದ್ರು. 50 ಲಕ್ಷ ಕ್ಯಾಶನ್ನ ಸೀದಾ ಬೆಂಗಳೂರಿಗೆ ಶಿಫ್ಟ್ ಮಾಡ್ಕೊಂಡಿದ್ದಾರೆ. ಅವರು ಜಮೀರ್ ಅಹ್ಮದ್ ಮನೆಗೆ ಸೇರಿಸ್ಕೊಂಡು ಅವ್ರನ್ನ ಹಂಗೆ ಹೈದರಾಬಾದ್ಗೆ ವಾಪಸ್ ಕಳಿಸಿದ್ದಾರೆ. ಇದು ಯಾವ ನ್ಯಾಯ? ನಮ್ಮ ರೈತರ ದುಡ್ಡೇ ಹೊಡಿಯಕ್ಕೆ ನೋಡಿದ್ರೆ ಇನ್ನು ಇವರು ನಾಲಾಯಕ ಮಂತ್ರಿ, ಇವರು ಆ ಸ್ಥಾನದಲ್ಲಿ ಇರಬಾರ್ದು. ನಾವು ಒಂದೇ ಆಗ್ರಹ ಮಾಡ್ತಾ ಇದ್ದೀವಿ, ಅವರು ಕೂಡಲೇ ರಾಜೀನಾಮೆ ಕೊಟ್ಟು, ಇಲ್ಲಾಂದ್ರೆ ನಮ್ಮ ರೈತರ ಜೊತೆಗೆ ಬಂದು ಉಳುಮೆ ಮಾಡಕ್ಕೆ ಹೇಳಿ ಅವನಿಗೆ. ಯಾಕೆ ನಮ್ಮ ರೈತರ ದುಡ್ಡು ಎತ್ಕೊಂಡೋಗಿ ಅವ್ನ ಮನೆಗೆ 50 ಲಕ್ಷ ಯಾಕೆ ಇಟ್ಕೊಂಡಿದ್ದಾನೆ? ಅವನು ಯಾವ ಹಕ್ಕಿದೆ ಅವನಿಗೆ? ರೈತರ ದುಡ್ಡು ಎತ್ಕೊಂಡೋಗಿ 50 ಲಕ್ಷ ಬರ್ತಾ ಇರೋ ದುಡ್ಡನ್ನ ಬೆಂಗಳೂರಿಗೆ ಮನೆಗೆ ತರಿಸ್ಕೊಂಡು ಅವ್ನು ಹಂಗೆ ಅವ್ರ ಸೇಫ್ಟಿಯಲ್ಲಿ ನೋಡಿ. ಅವನು ಹೇಳ್ತಾನೆ 10 ದಿವಸ ಜೈಲಲ್ಲಿದ್ದು ನಾನು 2 ಕೋಟಿ ಹೊಡೆದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದಾನೆ. ಅದು ವಿಡಿಯೋ ಇದೆ, ನಮ್ಮ ಹತ್ರ ವೈರಲ್ ಆಗಿದೆ. ಏನೋ ಕಳ್ಳರಿಗ ನೀನು ಸಪೋರ್ಟ್ ಮಾಡೋದು? ಇವಾಗ ರಾಜಾರೋಷವಾಗಿದ್ದಾರೆ ಅವರು ಹೈದರಾಬಾದಲ್ಲಿ. ಇವರು ನಮ್ಮ ಪೊಲೀಸ್ ಅವರು ಇದುವರೆಗೂ ಅವ್ರನ್ನ ಹಿಡಿಯೋಕ್ಕೆ ಆಗಿಲ್ಲ. ಏನು ಇದು ನ್ಯಾಯವಾಗಿ ಏನು ನ್ಯಾಯ ಅನ್ನೋದು ಇಲ್ವಾ ನಮ್ಮ ಕರ್ನಾಟಕದಲ್ಲಿ? ಅನ್ಯಾಯಪರನ ಯಾರು ಒಬ್ಬರು ರಾಜಕೀಯ ವ್ಯಕ್ತಿಗಳು, ನಮ್ಮ MLA ಆಗ್ಬೋದು, ನಮ್ಮ ಉಸ್ತುವಾರಿ ಮಂತ್ರಿಗಳಾಗ್ಬೋದು, ಯಾರೇ MP ಆಗ್ಬೋದು, ಇದ್ರ ಬಗ್ಗೆ ಮಾತೇ ಎತ್ತಾ ಇಲ್ಲ. ಏನು ಅವರು ಹಾಗಾದ್ರೆ ನ್ಯಾಯವಾಗಿಲ್ಲ, ಅನ್ಯಾಯವಾಗೇ ಇರೋದನ್ನ ಇವ್ರ ಲೆಕ್ಕ? ನ್ಯಾಯ ಅನ್ನೋದೇ ಇಲ್ಲ ಅವ್ರ ಹತ್ರ, ಎಲ್ಲ ಅನ್ಯಾಯ ಪರವಾಗಿದ್ದಾರೆ, ಯಾರು ಧ್ವನಿ ಎತ್ತಾ ಇಲ್ಲ. ನ್ಯಾಯವಾಗಿ ನಮ್ಮ ಧ್ವನಿ ಎತ್ತಾ ಇರೋದು ನಮ್ಮ ರೈತರು.
ನಮ್ಮ ರೈತರು ಸಹ ನಮ್ಮ ಅಣ್ಣ ತಮ್ಮಂದರು ನಮ್ಮ ರೈತರು ನೋಡಿ ಇವಾಗ ರೋಡಲ್ಲಿ ಬಂದು ನಾವು ಧರಣಿಗೆ ಇಳಿದಿದ್ದೀವಿ ರೈತರು. ಅವರೊಬ್ರು ಎತ್ತಲ್ಲ, ಏನ್ ಕಾರಣ? ಕಳ್ರಿಗ ನೀವು ಸಪೋರ್ಟ್ ಮಾಡೋದು ನ್ಯಾಯಕ್ಕಲ್ವಾ? ನ್ಯಾಯ ಅನ್ಯಾಯ ಪರವಾಗಿ ನಾವು ಹೋರಾಡ್ತೀವಿ. ಇವತ್ತೆಲ್ಲ ನ್ಯಾಯ, ನಾಳೆ ನ್ಯಾಯ ಒದಗ್ತದೆ. ನಾವು ನೋಡಿ ಶ್ರೀರಾಮನಿಗೆ ಪೂಜೆ ಮಾಡ್ತೀವಿ, ರಾವಣಾಸನಿಗೆ ಯಾರಾದ್ರೂ ಪೂಜೆ ಮಾಡ್ತಾರ? ಅವರು ರಾವಣಾಸರು. ನಾವು ರಾವಣಾಸರಿಗೆ ಯಾರಾದ್ರೂ ಪೂಜೆ ಮಾಡಿದ್ರು ನೋಡಿದೀರಾ? ನಾವು ಶ್ರೀರಾಮಗೆ ಪೂಜೆ ಮಾಡ್ತೀವಿ. ಇಂಥ ರಾವಣಾಸರಿಗೆ ನಾವು ಸಹಕಾರ ಕೊಡ್ತಾ ಇದ್ದಾರೆ. ಇವಾಗ ಏನೇ ಆಗಲಿ ದುರ್ಯೋಧನ ಅವನು, ನಾವು ಪಾಂಡವರು ಲೆಕ್ಕದಲ್ಲಿದ್ದೀವಿ. ನ್ಯಾಯ ಬೇಕೇ ಬೇಕು. ಇವತ್ತೆಲ್ಲ ನ್ಯಾಯ ಸಿಗ್ತದೆ. ನಾವು ಹೋರಾಟ ನಿಲ್ಲೋದಿಲ್ಲ. ರಾತ್ರಿ ಹಗಲು ಇಲ್ಲೇ ಇದ್ದು ನಮ್ಮ ಹೋರಾಟ, ನಮ್ಮ 13 ಹಳ್ಳಿ ರೈತರದು ಜಮೀನು ಏನಕ್ಕೆ? ಇವಾಗ ಎಷ್ಟೋ ಎಕರೆ ಗೌರ್ಮೆಂಟ್ ಜಮೀನು ಇಲ್ವಾ? ಅವ್ರದ್ದೇ ಬೇಕಾ ಅವ್ರಿಗೆ? ಏನ್ ನ್ಯಾಯ ಧರ್ಮ ಏನು ಇಲ್ವೇನಪ್ಪ? ಅವ್ರ ಭೂಮಿ ಕಳ್ಕೊಂಡು ಎಲ್ಲೋಗ್ತಾರೆ ಹೇಳಿ? ಅವ್ರ ದನಕರುಗಳು, ಅವ್ರ ಸಂಸಾರ, ಅವ್ರ ಜೀವನ ಮಾಡ್ಕೊಳ್ಳೋದು ಅದರಲ್ಲಿ. ನೀನು ಅದೇ 13 ಹಳ್ಳಿ ಅಲ್ಲೇ ಬೇಕಾ ಜಮೀನು ನಿನ್ಗೆ? ಎಷ್ಟೋ ಸಾವಿರಾರು ಎಕರೆ ಗೋಮಾಳಗಳಿದಾವೆ, ಬಹಳಷ್ಟು ಜಮೀನುಗಳಿದಾವೆ, ಎಷ್ಟೋ ಜಮೀನುಗಳಿದಾವೆ. ಅಲ್ಲಿ ತಗೊಂಡು ನಿನ್ ಜಮೀನು ಯಾಕೆ ರೈತರ ಜಮೀನು ಕೈ ಹಾಕ್ತಾ ಇದೆಯಾ? ಅವ್ರ ಹೊಟ್ಟೆ ಹೊಡಿಯಕ್ಕೆ ನಿನ್ಗೇನು ಅಷ್ಟು ಫಲವತ್ತಾದ ಭೂಮಿ, ಅದರಲ್ಲಿ ಬೆಳೆ ಬೆಳಿಬೇಕು. ಜೋಳ ಬೆಳಿತಾರೆ, ದಾಳಂಬರಿ ಬೆಳಿತಾರೆ, ಹೂವು ಬೆಳಿತಾರೆ, ತರಕಾರಿ ಬೆಳಿತಾರೆ. ನಮ್ಗೆ ಅನ್ನದಾತರೇ ನಾವು, ಅನ್ನ ಕೊಡೋರು. ನೀನ್ ಭೂಮಿ ಕಿತ್ಕೊಂಡ್ರೆ ಯಾರು ಅನ್ನ ಕೊಡೋರು? ಕೈಗಾರಿಕೆ ಇವತ್ತು ಇಲ್ಲಿಲ್ಲ, ಇನ್ನೊಂದ್ ಕಡೆ ಮಾಡ್ಕೊಂತಾನೆ. ಅಲ್ಲೇ ಬೇಕಾ ನಿನ್ಗೆ? ನ್ಯಾಯವಾಗಿ ಹೋರಾಡ್ತಾ ಇದ್ದೀವಿ. ದಿನ ಆಗಲೂ ರಾತ್ರಿ ಅವರು ಬಂದು ಇಲ್ಲಿ ನಮ್ಮ ಸಾಲ ಮಾಡ್ಕೊಳ್ಳಿಲ್ಲ ಅಂದ್ರೆ ಅಲ್ಲಿವರೆಗೂ ನಾವು ಹೋರಾಟ ನಿಲ್ಲಲ್ಲ. ಯಾವುದೇ ಕಾರಣಕ್ಕೂ ನ್ಯಾಯವಾಗಿ ನಾವು ನ್ಯಾಯ ಪರವಾಗಿ ನಿಂತ್ಕೊಂಡಿದ್ದೀವಿ. ಅನ್ಯಾಯ ಪರವಾಗಿ ಅವರಿದ್ದಾರೆ, ಅವ್ರು ಸೋಲ್ತಾರೆ, ನಾವು ಗೆಲ್ತೀವಿ ಅಂತೇಳಿ ನಿಮ್ಮ ಮುಖಾಂತರ ಹೇಳ್ತಾ ಇದೀವಿ.